ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಸಾದಾ ಬ್ಲೌಸ್ನು ಕೂಡ ಹೇಗೆ ಸ್ಪೀಡಾಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ವಿಡಿಯೋನ ಹಾಕಿದ್ದೆ. ಸೊ ಲೈನಿಂಗ್ ಬ್ಲೌಸ್ನ ಹೇಗೆ ಸ್ಟಿಚಿಂಗ್ ಮಾಡಬೇಕು ಅಂತ. ಓಕೆನೆ, ಇವತ್ತು ನಾನು ಲೈನಿಂಗ್ ಬ್ಲೌಸ್ ಹೇಳಿದ್ದೀನಿ ಅಲ್ವಾ ಆಲ್ರೆಡಿ. ಸೊ ಸಾದಾ ಬ್ಲೌಸ್ನು ಕೂಡ ಹೇಗೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟ್ ಬ್ಯಾಕ್ ಪಾರ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಬಂದು ಈ ರೀತಿ 1/4 ಇಂಚ್ಗೆ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಎಡ್ಜಸ್ಗೆ ಸ್ಟಿಚ್ ಹಾಕೊಳ್ಳಿ. ಹೆಮ್ಮಿಂಗ್ ಮಾಡ್ತೀರಾ ಅಂತಂದ್ರೆ ನೀವು ಹೆಮ್ಮಿಂಗ್ ಕೂಡ ಮಾಡ್ಕೋಬಹುದು. ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯ್ತು. ಇದಾದ್ಮೇಲೆ ಡಾಟ್ ನ ಕೂಡ ಇಟ್ಕೋತಾ ಇದ್ದೀನಿ. ಸೊ ಇದು ಬಂದು ಫುಲ್ ನೆಕ್ ಆಗಿರೋದ್ರಿಂದ ಡಾಟ್ ಪಾಯಿಂಟ್ ನ ಜಾಸ್ತಿನೇ ಮಾರ್ಕ್ ಮಾಡ್ಕೋತೀನಿ. ಸೊ ನಿಮ್ಗೇನಾದ್ರೂ ಫುಲ್ ನೆಕ್ ಇಲ್ಲ, ನಾರ್ಮಲ್ ಆಗಿ ಡೀಪ್ ನೆಕ್ ಇದೆ ಅಂತಂದ್ರೆ ಎಷ್ಟು ಡೀಪ್ ಇದೆ ಅದರಿಂದ ಕೆಳಗಡೆಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ, ಇದು ಕೂಡ ಆಯ್ತು. ಇದಾದ್ಮೇಲೆ ಇವಾಗ ನೋಡಿ, ಬ್ಯಾಕ್ ಪಾರ್ಟ್ ಎಷ್ಟು ಬೇಗ ಒಂದು 55 ಸೆಕೆಂಡ್, 1 ನಿಮಿಷ ಸಾಕು ಒಂದು ಬ್ಯಾಕ್ ಪಾರ್ಟ್ ರೆಡಿ ಮಾಡೋದಕ್ಕೆ. 1 ಮಿನಿಟ್ ಸಾಕಾಗುತ್ತೆ. ಇವಾಗ ಸ್ಲೀವ್ಸ್ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂತಂದ್ರೆ ಈ ರೀತಿ ನೋಡಿ ಒಟ್ಟಿಗೆನೆ ಸ್ಟಿಚ್ ಮಾಡಿಬಿಡ್ಬೋದು. ನೀವು ಯಾವುದೇ ಒಂದು ಬ್ಲೌಸ್ ನ ಸ್ಟಿಚ್ ಮಾಡ್ತೀರಾ ಅಂತಂದ್ರೂ ಕೂಡ ಅಷ್ಟೇನೆ ಫಾಸ್ಟ್ ಆಗಿ ಸ್ಟಿಚ್ ಮಾಡೋದನ್ನ ಕಲೀರಿ. ಅವಾಗ ಏನಾಗುತ್ತೆ, ನಿಮ್ಗೆ ಬ್ಲೌಸ್ ಕೂಡ ಮುಗ್ದೋಗುತ್ತೆ. ಅದಾದ್ಮೇಲೆ ನಿಮ್ಗೆ ಬ್ಲೌಸ್ ಹೊಲಿಯೋದಕ್ಕೆ ಬೇಜಾರು ಅನ್ನೋದು ಕೂಡ ಆಗೋದಿಲ್ಲ. ನೋಡಿ, ನಾನು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿಗೆ ಈ ರೀತಿ ಮಧ್ಯಕ್ಕೆ ಸ್ಟಿಚ್ ಹಾಕೋತಾ ಇದ್ದೀನಿ. ಮಧ್ಯಕ್ಕೆ ಏನಕ್ಕೆ ಅಂತಂದ್ರೆ ನಾವು ಇದನ್ನ ಸೈಡ್ ಎಮ್ಮಿಂಗ್ ಮಾಡ್ತೀನಲ್ವಾ, ಅದಾದ್ಮೇಲೆ ಅದನ್ನ ಹೊಲ್ಗೆನ ಹಾಗೇನೆ ಡಮ್ಮಿ ಸ್ಟಿಚ್ ಹಾಕೋತಾ ಇದ್ದೀನಿ. ಸೊ ಡಮ್ಮಿ ಸ್ಟಿಚ್ ಅಂತಂದ್ರೆ ಈ ರೀತಿ ಹೊಲಿಯೋ ಹೊತ್ನಲ್ಲಿ ಈ ಕಡೆಯಿಂದ ಬಟ್ಟೆನ ಎಳೆದ್ರೆ ಏನಾಗುತ್ತೆ, ಅಲ್ಲಿ ನಿಮ್ಗೆ ಸ್ಟಿಚಿಂಗ್ ಅನ್ನೋದು ದೂರ ದೂರ ಬಂದ್ಬಿಡುತ್ತೆ. ಹಾಗೇನೆ ಸ್ಟಿಚಿಂಗ್ ಅನ್ನೋದು ಬೇಗ ಕೂಡ ಆಗುತ್ತೆ. ಸೊ ಎಡಗೈಯಲ್ಲಿ ಇಟ್ಕೊಂಡು ಎಳೆದ್ಬಿಡಿ ಈ ರೀತಿ ಅಷ್ಟೇನೆ. ಇವಾಗ ನೋಡಿ, ಒಂದ್ 2 ನಿಮಿಷದಲ್ಲೆಲ್ಲ 2 ಸ್ಲೀವ್ಸ್ ಕೂಡ ಆಯ್ತು. ಸೊ 1 ನಿಮಿಷಕ್ಕೆ ಬ್ಯಾಕ್ ಪಾರ್ಟ್ ಆಯ್ತು, ಅದಾದ್ಮೇಲೆ 2 ನಿಮಿಷಕ್ಕೆ ಸ್ಲೀವ್ಸ್ ಕೂಡ ಆಯ್ತು. ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇವಾಗ ನಾವು ಓಪನ್ ಮಾಡ್ಕೋಬಹುದು. ಸೊ ಅದಕ್ಕೂ ಮುಂಚೆ ನೀವು ಓಪನ್ ಮಾಡ್ಕೊಂಡ್ರೆ ಸಪ್ರೇಟ್ ಆ ರೀತಿ ಸ್ಟಿಚ್ ಮಾಡಬೇಕು, ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ. ಸೊ ಇವಾಗ ನೋಡಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಎರಡನ್ನು ಕೂಡ ಒಟ್ಟಿಗೆ ನಾವು ರೆಡಿ ಮಾಡ್ಕೋಬಹುದು. ಇದಾದ್ಮೇಲೆ ಸೈಡ್ಗೆ ಪೀಸ್ ನ ಜಾಯಿಂಟ್ ಮಾಡ್ಕೋಬೇಕು. ಹಂಗಾಗಿ ಈ ರೀತಿ ಆಲ್ರೆಡಿ ನಾನು ಈ ರೀತಿ ಪೀಸ್ ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕೆಳಗಡೆ ನಮ್ಗೆ ಸ್ಲೀವ್ಸ್ ವಿಡ್ತ್ ಬಂದು ಅದು ಕರೆಕ್ಟ್ ಆಗಿದೆ. ಆದ್ರೆ ಮೇಲ್ಗಡೆ ಮಾತ್ರ ಬಟ್ಟೆ ಬೇಕಾಗಿರೋದ್ರಿಂದ ಏನ್ ಮಾಡ್ತಾ ಇದ್ದೀನಿ, ಈ ರೀತಿ ಮೇಲ್ಗಡೆ ಮಾತ್ರ ನಾನು ಸ್ಟಿಚ್ ನ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇನೆ, ನಿಮ್ಗೆ ಏನಾದ್ರೂ ಕೆಳಗಡೆ ಪಾರ್ಟ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನ ಸ್ಟಿಚ್ ಮಾಡುವಂತ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಮಾತ್ರ ಈ ರೀತಿ ಆ ಪೀಸ್ ಎಷ್ಟಿರುತ್ತೆ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಗೆ ಸಾದಾ ಬ್ಲೌಸ್ ಅನ್ನೋದು ಆ ಪೀಸ್ ಕಡಿಮೆ ಇತ್ತು ಅಂತಂದ್ರೂ ಕೂಡ ನೀವು ಸ್ಟಿಚ್ ನ ಮಾಡ್ಕೋಬಹುದು. ನೋಡಿ, ಒಂದು ಸ್ಲೀವ್ಸ್ ರೆಡಿ ಆಯ್ತಲ್ವಾ, 2 ಸ್ಲೀವ್ಸ್ ಕೂಡ ಅದೇ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ, ಒಂದು 3 ನಿಮಿಷ 4 ನಿಮಿಷದಲ್ಲೆಲ್ಲ ನಿಮ್ಗೆ 2 ಸ್ಲೀವ್ಸ್ ಕೂಡ ರೆಡಿ ಆಯ್ತು. ಈ ರೀತಿ ಟೈಮಿಂಗ್ಸ್ ವೈಸ್ ಇಲ್ಲ ಅಂತಂದ್ರೆ ಏನ್ ಮಾಡಿ ಅಂದ್ರೆ ಫೋನ್ ಅಲ್ಲಿ ಟೈಮರ್ ಆನ್ ಮಾಡಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಗೆ ಈ ರೀತಿ ಟೈಮರ್ ಆನ್ ಮಾಡಿ ಇಟ್ಟಿರೋದಕ್ಕಾದ್ರೂ ನೀವು ಬೇಗ ಬೇಗ ಸ್ಟಿಚ್ ಮಾಡ್ಬೇಕು ಅನ್ನೋದು ನಿಮ್ಗೆ ಬರುತ್ತೆ. ಸೊ ಇಷ್ಟು ನಿಮಿಷದಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡೆ ಅನ್ನೋದು ನಿಮ್ಗೆ ಬರ್ತಾ ಹೋಗುತ್ತೆ ಅಲ್ವಾ. ಸೊ ಅವಾಗ ನೀವು ಕೂಡ ಬೇಗ ಬೇಗ ಬ್ಲೌಸ್ಗಳನ್ನ ರೆಡಿ ಮಾಡ್ಕೋಬಹುದು. ಆದಷ್ಟು ನೀವು ಬೇಗ ಬೇಗ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಂಡು ಉಳಿದಿರೋಂಥ ಟೈಮಲ್ಲಿ ನೀವು ರೆಸ್ಟ್ ಮಾಡ್ಕೋಬಹುದು. ಸಂಜೆವರೆಗೂ ಕೂಡ ಕುತ್ಕೊಂಡು ನೀವು 2 ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡಲಿಲ್ಲ ಅಂತಂದ್ರೆ ನಿಮ್ಗೆ ಎಷ್ಟು ಕಷ್ಟ ಅಂತ ಅನ್ಸುತ್ತೆ ಅಂದ್ರೆ ಬ್ಲೌಸ್ ಸ್ಟಿಚಿಂಗೇ ಬೇಡ ಅಂತ ಅನ್ಸುತ್ತೆ. ಆ ರೀತಿ ಆಗುತ್ತೆ ನಿಮ್ಗೆ. ಸೊ ಇದು ಕೂಡ ರೆಡಿ ಆಯ್ತು. ಹಾಗೇನೆ ಫ್ರಂಟ್ ಡಾಟ್ ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೇಳ್ಬೋದು ಟೇಪಲ್ಲಿ ಅಳತೆ ತಗೊಳ್ಳಿಲ್ಲ ಅಂತ. ನಮ್ಗೆ ಹೇಗಾಗಿದೆ ಅಂದ್ರೆ ಡೈಲಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಮಾಡಿ ಯಾವುದೇ ಅಳತೆನೆ ಬೇಡ, ಅದೇ ರೀತಿ ಹಂಗೇನೆ ಮಾರ್ಕ್ ಮಾಡ್ಬಿಟ್ಟು ಚೆಸ್ಟ್ ಜಾಸ್ತಿ ಇರೋರ್ಗಾಗಿರ್ಬೋದು ಅಥವಾ ಚೆಸ್ಟ್ ಕಡಿಮೆ ಇರೋರ್ಗಾಗಿರ್ಬೋದು. ಸೊ ನಿಮ್ಗೆ ಗೊತ್ತಾಗ್ಲಿ, ಬಿಗಿನರ್ಸ್ಗೆ ಅರ್ಥ ಆಗೋದಿಲ್ಲ ಅಂತ ಮಾತ್ರ ನಾನು ಟೇಪ್ ನ ಬಳಸ್ಕೋತೀನಿ. ಇಲ್ಲ ಅಂತಂದ್ರೆ ಟೇಪ್ ಬಳಸೋದಿಲ್ಲ. ಯಾವುದೇ ಚೆಸ್ಟ್ ಮೆಜರ್ಮೆಂಟ್ಗೂ ಕೂಡ ನಾನು ಟೇಪ್ ಬಳಸೋದೇ ಇಲ್ಲ. ಹಾಗೇನೆ ಕಟಿಂಗ್ ಮಾಡ್ಕೊಂಡು ಹಾಗೇನೆ ಸ್ಟಿಚ್ ಮಾಡ್ಬಿಡ್ತೀನಿ. ಸೊ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಸ್ಟಿಚ್ ಮಾಡ್ತೀನಿ ಅಷ್ಟೇನೆ. ಈ ರೀತಿ ನೋಡಿ 3 ಡಾಟ್ಗಳನ್ನೂ ಕೂಡ ಈ ರೀತಿ ಇಟ್ಕೊಳ್ಳಿ. ಇದು ನಿಮ್ಗೂ ಕೂಡ ಅಷ್ಟೇನೆ, ಬಟ್ಟೆಗಳನ್ನ ಜಾಸ್ತಿ ಸ್ಟಿಚ್ ಮಾಡ್ತಾ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಅನುಭವ ಆಗುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡಿದ್ರೆ ಹೀಗಾಗುತ್ತೆ, ಅದು ಇದು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಬಾಡಿ ಮೆಜರ್ಮೆಂಟ್ ತಗೊಳ್ಳಿ. ಯಾರಿಗಾದ್ರೂ ಅಳತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಳ್ಳಿ, ಸ್ಟಿಚಿಂಗ್ ಮಾಡಿ. ಸೊ ಪ್ರತಿಯೊಂದು ಕೂಡ ಆ ರೀತಿ ಮಾಡ್ತಾ ಹೋಗಿ. ಸೊ ನಾಳೆಯಿಂದ ವಿಡಿಯೋ ಹಾಕ್ತೀನಿ. ಸಾರಿ, 3 ದಿನದಿಂದ ನಮ್ಮ ಊರಲ್ಲಿ ಹಬ್ಬ ಇತ್ತು, ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರ್ಲಿಲ್ಲ. ಸೊ ನಾಳೆಯಿಂದ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಇವಾಗ ಇದೊಂದು ವಿಡಿಯೋನ ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಎಡಿಟಿಂಗ್ ಮಾಡಿರ್ಲಿಲ್ಲ. ಹಾಗಾಗಿ
ಇವಾಗ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೂ ಬೆಲ್ಟ್ ಪಟ್ಟಿನೂ ಕೂಡ ರೆಡಿ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿಗೆ ನಾನು ಎಕ್ಸ್ಟ್ರಾ ಪೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದ್ರೆ ನಮಗೆ ಬೆಲ್ಟ್ ಪಟ್ಟಿಲಿ ಬಟ್ಟೆ ಸಾಕಾಗೋದಿಲ್ಲ ಸಾದಾ ಬ್ಲೌಸ್ ಆಗಿರೋದ್ರಿಂದ. ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇದನ್ನ ಕೂಡ ಅಷ್ಟೇನೆ ಆಪೋಸಿಟ್ ಸೈಡಲ್ಲಿ ಇಟ್ಕೊಳ್ಳಿ. ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ಅದನ್ನ ಸ್ಟಿಚ್ ಮಾಡಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಕೂಡ ಬಿಗಿನರ್ಸ್ ಆಗಿದ್ದಾಗ ಇದೇ ಪ್ರಾಬ್ಲಮ್ ಮಾಡ್ಕೋತಾ ಇದ್ವಿ. ಎರಡು ಕೂಡ ಒಂದೇ ಸೈಡ್ಗೆ ಸ್ಟಿಚ್ ಮಾಡ್ಬಿಡೋದು, ಆ ರೀತಿ ಮಾಡ್ಕೊಳ್ತಾ ಇದ್ವಿ. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎರಡನ್ನು ಕೂಡ ಆಪೋಸಿಟ್ ಸೈಡಲ್ಲೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಇದನ್ನು ಕೂಡ ಅಷ್ಟೇನೆ ಇವಾಗ 1 ಮಿನಿಟ್ಗೆಲ್ಲ ಇದು ಕೂಡ ರೆಡಿ ಆಗ್ಬಿಡುತ್ತೆ. ಅದಾದ್ಮೇಲೆ ನೀವು ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇನೆ. ಸೊ ನೋಡಿ ಹೀಗೆ ಇದನ್ನು ಕೂಡ ಅಷ್ಟೇನೆ ಅರ್ಧ ಇಂಚ್ಗೆ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಎರಡನ್ನು ಕೂಡ ಅದೇ ರೀತಿ ಅರ್ಧ ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ನೋಡಿ. ಇಲ್ಲೂ ಕೂಡ ಅಷ್ಟೇನೆ ನಾನು ಸ್ಟಿಚಿಂಗ್ ಮಾಡುವಾಗ್ಲೂ ಆಪೋಸಿಟ್ ಇಟ್ಕೋತಾ ಇದ್ದೀನಿ. ಯಾಕಂತಂದ್ರೆ ನೀವು ಹೇಗೆ ಕರೆಕ್ಟ್ ಆಗಿ ಇಟ್ಕೊಂಡ್ರು ನೀವು ಉಲ್ಟಾ ಮಾಡಿ ಸ್ಟಿಚ್ ಮಾಡಿದಾಗ ಏನಾಗುತ್ತೆ, ನೀವು ಹೆಚ್ಚು ಕಡಿಮೆ ಮಾಡ್ತು ಅಂದ್ರೆ ಮತ್ತೆ ಬಿಚ್ಚಬೇಕು, ಮತ್ತೆ ಹಾಕೋಬೇಕು. ಈ ಸಾದಾ ಬ್ಲೌಸ್ ಅಲ್ಲಿ ಏನಾಗುತ್ತೆ, ಎರಡು ಕೂಡ ಒಂದೇ ಕಲರ್ ಇದ್ರೆ ನೋ ಪ್ರಾಬ್ಲಮ್. ಬಟ್ ಬೇರೆ ಬೇರೆ ಕಲರ್ ಏನಾದ್ರೂ ಇತ್ತು ಅಂತಂದ್ರೆ ನಿಮ್ಗೆ ಮತ್ತೆ ಬಿಚ್ಚಿ ಅದು ಕೂಡ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ ಏನ್ ಮಾಡಿ ಅಂತಂದ್ರೆ ಈ ರೀತಿ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಇದನ್ನು ಕೂಡ ಅಷ್ಟೇನೆ ಇದನ್ನ ಲೈನಿಂಗ್ ಮೇಲ್ಗಡೆ ಹೊಲಿಗೆ ಹಾಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಹೊಲಿಗೆ ಹಾಕ್ತಾ ಇಲ್ಲ. ಸೊ ಲೈನಿಂಗ್ ಮೇಲ್ಗಡೆ ಹೊಲಿಗೆ ಹಾಕೋತಾ ಇದ್ದೀನಿ. ಸೊ ಇದನ್ನ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದನ್ನ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಸೊ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋನ ಬೇಕಾದ್ರೆ ಬೆಲ್ಟ್ ಪಟ್ಟಿ ಹೇಗೆ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಇದು ನಿಮ್ಗೆ ಅರ್ಥ ಆಯ್ತಲ್ವಾ? ಇವಾಗ ಎರಡು ಸೈಡ್ ಕೂಡ ಬೆಲ್ಟ್ ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತೆ ಹೀಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅದನ್ನ ರೌಂಡ್ ಅಪ್ ಮಾಡಿ. ಸೊ ಇವಾಗ ಯಾವ ಸೈಡ್ಗೆ ಯಾವ್ದು ಬರಬೇಕು ಅಂತ ನೋಡಿದ್ರಲ್ವಾ, ಅದನ್ನೇನು ಮಾಡಬೇಕು, ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಟೈಮಿಂಗ್ಸ್ನ ಸೆಟ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಬಂದ್ರಿ ಅಂದರೆ ಸೊ ಎಷ್ಟು ಬೇಗ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ನಾನಿವತ್ತು ನಿಮಗೆ 3 ಗಂಟೆಯಲ್ಲಿ 5 ಬ್ಲೌಸ್ನ ಹೊಲಿಬೋದು ಅಂತ ಹಾಕಿದ್ದೆ ಅಲ್ವಾ. ಸೊ ಅದನ್ನು ಹೇಗೆ ಹೊಲಿಬೇಕು ಅಂತ ಯಾವುದೇ ರೀತಿ ಎಡಿಟಿಂಗ್ ಮಾಡಿದೆ, ಕರೆಕ್ಟಾಗಿ 3 ಅವರ್ ವೀಡಿಯೋ ಆದರೂ ಕೂಡ ಪರವಾಗಿಲ್ಲ, ಬಟ್ 3 ಅವರ್ ವೀಡಿಯೋ ಆದ್ರೂ ಕಟಿಂಗ್ ಮಾಡಿ ಮತ್ತು ಅದನ್ನು ಜಾಯಿಂಟ್ ಮಾಡಿಕೊಂಡು ಮತ್ತೆ ಸ್ಟಿಚಿಂಗ್ ಮಾಡಿ. ಸೊ 3 ಅವರ್ಸ್ಗೆ 5 ಬ್ಲೌಸ್ನ ಹೇಗೆ ರೆಡಿ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ 3 ಗಂಟೆ ಆಗಬೇಕು. ಒಟ್ಟಿನಲ್ಲಿ ಸಂಜೆ ಅಷ್ಟರಲ್ಲಿ ವೀಡಿಯೋ ಬರುತ್ತೆ ಅನಿಸುತ್ತೆ. ಯಾಕಂತಂದರೆ ಅದು ಅಪ್ಲೋಡ್ ಆಗಿ ಹಾಗೆಯೇ ಅದು ಯೂಟ್ಯೂಬ್ಗೆ ವೈ ಟಿ ಸ್ಟುಡಿಯೋಗೆ ಅಪ್ಲೋಡ್ ಮಾಡಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ತನಕ ಸಂಜೆ ಆಗುತ್ತೆ. ಇಲ್ಲ ಒಂದು 2 ಗಂಟೆ 3 ಗಂಟೆನಾದರೂ ಆಗ್ಬೋದು. ಯಾಕಂತಂದರೆ ನಾನು ಫಸ್ಟು ಕಟಿಂಗ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು, ಅದಾದಮೇಲೆ ಅಪ್ಲೋಡ್ ಮಾಡಬೇಕಲ್ವ. ಸೊ ಖಂಡಿತವಾಗ್ಲೂ ಕೂಡ ಮಾಡ್ತೀನಿ. ನೋಡಿ ಬೇಕಾದರೆ ನೀವೇನು ಮಾಡಿ ಅಂತಂದರೆ ನನ್ನ ಜೊತೆಲೇ ನೀವು ಕೂಡ ಕಟಿಂಗ್ ಮಾಡಿ ಇಟ್ಕೊಂಡಿರಿ. ಸೊ ಲೈನಿಂಗು ಮತ್ತು ಬ್ಲೌಸು ಅದನ್ನೆಲ್ಲ ಇಟ್ಕೊಂಡಿರಿ. ಸೊ ನನ್ನ ಜೊತೆಲೇ ನೀವು ಕೂಡ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಆಯಿತಾ? ಸೊ ಟ್ರೈ ಮಾಡೋಕ್ಕೇನು ಒಂದು ಸಲ ನೀವು ಎಷ್ಟೆಷ್ಟೋ ಟ್ರೈ ಮಾಡಿರ್ತೀರ, ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಇದರಿಂದ ಏನಾಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ. ಈಗ ಒಬ್ಬರು ಜೊತೇಲಿ ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಜೊತೆಲೇ ಕೂತ್ಕೊಂಡು ಸ್ಟಿಚ್ ಮಾಡ್ತಿರೋ ಥರ ಮೋಟಿವೇಟ್ ಆಗುತ್ತೆ. ಆವಾಗ ನಿಮಗೂ ಕೂಡ ಇನ್ನೂ ಸ್ಟಿಚ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ನೋಡಿ ನಾನು ಕಾಜಾ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಉಕ್ಸ್ ಪಟ್ಟಿನ ರೆಡಿ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ನಾನು ಸಪ್ರೇಟ್ ವೀಡಿಯೋಗಳನ್ನ ಏನಂತಂದರೆ ಕಲರ್ ನಿಮಗೆ ಕಾಣಿಸ್ಬೇಕು ಆ ರೀತಿ ಕಲರಲ್ಲಿ ನಾನು ತೋರಿಸ್ಕೊಡ್ತೀನಿ. ಹತ್ರದಿಂದ ತೋರಿಸೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಹಾಗೆಯೇ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬಂದರೆ 20 ನಿಮಿಷ 25 ನಿಮಿಷ ಸಾಕು ನಿಮಗೆ ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಅದೇನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಒಬ್ಬೊಬ್ರು ಅದನ್ನು ಕೂಡ 2 ಅವರ್ವರೆಗೂ ಕೂಡ ಸ್ಟಿಚ್ ಮಾಡೋರು ಕೂಡ ಇದ್ದಾರೆ ಅಲ್ವಾ. ಯಾರೆಲ್ಲ ಹಂಗೆಲ್ಲ ನಿಮಗೆ ಲೇಟ್ ಆಗುತ್ತೆ ಅನ್ನೋರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ಲೇಟ್ ಸ್ಟಿಚ್ ಮಾಡೋದು ಅಂತ ಯಾರೆಲ್ಲ ಇದ್ದೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. 20ರಿಂದ 25 ನಿಮಿಷ ಸಾಕಾಗುತ್ತೆ ಒಂದು ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಹೇಗೆ ನೀವು ನಿಧಾನಕ್ಕೆ ಕುತ್ಕೊಂಡು ಸ್ಟಿಚ್ ಮಾಡ್ತೀರಾ ಅಂದರೂ ಅಷ್ಟೇ ಟೈಮ್ ಸಾಕು. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಾದಾ ಬ್ಲೌಸ್ಗಳು ಸ್ಟಿಚ್ ಮಾಡೋದಕ್ಕೂ ಕೂಡ ಅಷ್ಟೇ ಟೈಮಿಂಗ್ಸ್ನ ತಗೋತೀನಿ. ಅದಕ್ಕೋಸ್ಕರ ನಿಮ್ಮನ್ನು ಕೇಳಿದ್ದು. ಇದರಲ್ಲಿ ನಾನು ಸುಮಾರು ಸಲ ಎದ್ದು ಕುತ್ಕೊಂಡು ಯಾರಾದರೂ ಬ್ಲೌಸ್ ಕೊಡೋರು ಬರ್ತಾ ಇರ್ತಾರೆ ಅಲ್ವಾ, ಅವ್ರಿಗೋಸ್ಕರ ಎದ್ದು ಕುತ್ಕೊಂಡು ಆ ರೀತಿ ಎಲ್ಲ ಮಾಡಿದ್ದೀನಿ. ಬೆಳಿಗ್ಗೆ ಟೈಮು ನಾವು ಏನಾದರೂ ಸ್ಟಿಚ್ ಮಾಡಬೇಕು ಅಂತಂದರೆ ಬಟ್ಟೆ ಕೊಡೋರು ಬರ್ತಾ ಇರ್ತಾರೆ, ಬಟ್ಟೆ ಈಸ್ಕೊಳ್ಳೋರು ಬರ್ತಾ ಇರ್ತಾರೆ. ಬಟ್ ನಾನು ಇವತ್ತು ಏನಕ್ಕೆ ವೀಡಿಯೋ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ,
ಸೊ ಈ ನಿನ್ನೆ ಹಬ್ಬ ಆಯ್ತಲ್ವ, ಹಂಗಾಗಿ ಇವತ್ತು ಯಾರೂ ಕೂಡ ಬ್ಲೌಸ್ನ ಈಸ್ಕೊಳ್ಳೋಕೆ ಬರೋದಿಲ್ಲ. ಹಬ್ಬಕ್ಕೆ ಕೊಡೋ ಅಂಥ ಬ್ಲೌಸ್ಗಳೆಲ್ಲನೂ ಕೂಡ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಯಾರೂ ಕೂಡ ಹಬ್ಬದ ಬ್ಲೌಸು ಅಂತಂದ್ಬಿಟ್ಟು ಯಾರೂ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇವತ್ತು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. 5 ಬ್ಲೌಸ್ನ 3 ಗಂಟೆಯಲ್ಲಿ ಸ್ಟಿಚ್ ಮಾಡ್ಬೋದಾ ಇಲ್ವಾ ಅಂತ, ಓಕೆನಾ? ಸೊ ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಮಾಡ್ಬೋದಾ ಇಲ್ವಾ ಅಂತ. ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಹಾಗೆ ಸುಮಾರು ಜನಕ್ಕೆ ಡೌಟ್ ಕೂಡ ಇರುತ್ತೆ, ಸುಳ್ಳು ಹೇಳ್ತಾರೆ ಇವರು, ಮಾಡೋಕ್ಕಾಗುತ್ತಾ ಆಗಲ್ಲ ಅಂತೆಲ್ಲ. ಸೊ ಅದನ್ನು ನಾನು ಚಾಲೆಂಜಾಗಿ ತಗೊಂಡು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಲೈವಲ್ಲೇ ತೋರಿಸ್ಕೊಡ್ತೀನಿ ಹೊಲಿಬೋದಾ ಇಲ್ವಾ ಅಂತ. ಯಾವುದೇ ರೀತಿ ಎಡಿಟಿಂಗ್ ಮಾಡೋದಿಲ್ಲ. ಎಡಿಟಿಂಗ್ ಮಾಡಿದ್ರೆ ನಮಗೆ ಫಾಸ್ಟಾಗಿ ಮಾಡ್ಬೋದು, ಬಟ್ ಫಾಸ್ಟಾಗಿ ಎಡಿಟಿಂಗ್ ಮಾಡಿ ನಾನು 5 ಅವರಲ್ಲೆಲ್ಲ ಹೊಲಿದ್ರೆ ಪ್ರಯೋಜನ ಏನು ಅಲ್ವಾ? ಸೊ ಯಾವುದೇ ರೀತಿ ಎಡಿಟಿಂಗ್ ಮಾಡದೆ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಉಕ್ಸ್ಪಟ್ಟಿಗೆ ನಾವು ಒಂದು 3 ಇಂಚಷ್ಟು ಬಟ್ಟೆನ ತಗೊಂಡ್ರೆ, 2 ಇಂಚು ಬಟ್ಟೆ ತಗೊಂಡ್ರೆ ಸಾಕಾಗುತ್ತೆ. ಕಾಜಾಪಟ್ಟಿಗೆ 3.5 ಇಂಚಷ್ಟು ಬಟ್ಟೆ ತಗೊಂಡ್ರೆ ಸಾಕಾಗುತ್ತೆ. ಇನ್ನು ಚಿಕ್ಕದಾಗಿ ಬೇಕು ಅಂತಂದರೂ ಕೂಡ ನೀವು ಚಿಕ್ಕದಾಗಿ ಮಾಡ್ಕೋಬೋದು. ನಿಮಗೆ ಯಾವ ರೀತಿ, ನಿಮ್ಮ ಕಡೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋತಾರೆ ಆ ರೀತಿ ಮಾಡ್ಬೋದು. ಇದರಲ್ಲಿ ಎರಡನ್ನೂ ಕೂಡ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ಇವಾಗ ಪ್ರತಿಯೊಂದು ಪಾರ್ಟ್ಸ್ಗಳು ಕೂಡ ರೆಡಿ ಆಯಿತು. ನಾನು ಹೇಳ್ದೆ ಅಲ್ವಾ ಎಲ್ಲನೂ ಜಾಯಿಂಟ್ ಮಾಡ್ಕೋತೀನಿ ಅಂತ. ಇದೇ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು. ಸೊ ಇದನ್ನು ಎತ್ತಿಟ್ಬಿಡೋದು, ಇನ್ನೊಂದನ್ನು ಜಾಯಿಂಟ್ ಮಾಡ್ಕೊಳ್ಳೋದು. ಅದಾದಮೇಲೆ ನಾವು ಒಂದೇ ಸಲ ಈ ರೀತಿ ಭುಜನ ಅಟ್ಯಾಚ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ಸೈಡ್ ಫಿಟ್ಟಿಂಗ್ ಮಾಡೋದೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಏನಕ್ಕೆ ಅಂತಂದರೆ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ನೋಡಿ ನಾವು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಮತ್ತೆ ಅವರು ಬ್ಲೌಸ್ಗಳನ್ನ ತರಬಾರ್ದು. ಫಸ್ಟು ಸ್ಟಿಚಿಂಗ್ ಮಾಡಿ ಕೊಡುವಾಗಲೇ ನಾವು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡಿ ಕೊಡಬೇಕಾಗತ್ತೆ. ಸೊ ಇವತ್ತು ಅದಾದಮೇಲೆ ಫಸ್ಟ್ ಆ ವಿಡಿಯೋನ ಹಾಕ್ಬಿಡ್ತೀನಿ. ಅದಾದಮೇಲೆ ನಿಮ್ಮ ಕಮೆಂಟ್ಗಳದ್ದು ಯಾವ್ಯಾವ್ದು ಇದೆ ಅಲ್ವಾ, ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ಲ ಕಮೆಂಟ್ಗಳಿಗೂ ಕೂಡ ಆನ್ಸರ್ನ ಮಾಡಿಬಿಡ್ತೀನಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ಏನಾದರೂ ಬ್ಲೌಸ್ಗಳು ಸ್ಟಾರ್ಟ್ ಮಾಡ್ತು ಅಂತಂದರೆ ಮತ್ತೆ ಬ್ಯುಸಿ ಆಗಿಬಿಡ್ತೀನಿ. ಅದೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲ ಕೂಡ ಡಿಸೈನ್ ಬ್ಲೌಸಸ್ಸೇ ಇದೆ, ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ತುಂಬಾ ಹೊಲಿಸ್ತಾರೆ. ಮತ್ತು ಭೀಮ್ನ ಅಮಾವಾಸ್ಯೆಗೆ ಪ್ರತಿಯೊಂದಕ್ಕೂ ಕೂಡ ಬ್ಲೌಸ್ಗಳನ್ನ ಕೊಡೋದಿದೆ ಅಲ್ವಾ. ಹಂಗಾಗಿ ಫಸ್ಟು ಇವತ್ತು ಅದೊಂದು 5 ಬ್ಲೌಸ್ ಹಾಕಾದ್ಮೇಲೆ ಅದನ್ನು ಹಾಕ್ಬಿಡ್ತೀನಿ. ಆವಾಗ ನಿಮಗೆ ಈಸಿ ಆಗುತ್ತೆ. ನೀವು ಯಾವ್ಯಾವ್ದು ಕಮೆಂಟ್ ಮಾಡಿದ್ದೀರಾ ಆನ್ಸರೇ ಮಾಡಲ್ಲ ಅಂತ ನೀವು ಕೂಡ ಅನ್ಕೋಬಾರ್ದು ಅಲ್ವಾ, ಅದಕ್ಕೋಸ್ಕರ. ಸೊ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ 2 ಸ್ಲೀವ್ಸ್ನೂ ಕೂಡ ಇದೇ ರೀತಿ ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ನಿಮಗೇನಾದರೂ ಬ್ಲೌಸ್ ಹೊಲಿಯೋದಕ್ಕೆ ಬೇಜಾರಾಗ್ತಾ ಇರುತ್ತೆ, ಅಥವಾ ಅಯ್ಯೋ ಒಬ್ಬರೇ ಹೇಗಪ್ಪ ಸ್ಟಿಚ್ ಮಾಡೋದು ಅಂತೇನಾದರೂ ಇದ್ದರೆ ಈ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ವೀಡಿಯೋನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ ಅವರು ಹೇಗೆ ಹೊಲಿತಾ ಇರ್ತಾರೆ ಅದೇ ನೇರಕ್ಕೆ ನಾವು ಹೊಲಿಯೋಣ ಅಂತ ಅನಿಸುತ್ತೆ. ನಾನು ಕೂಡ ಈ ಟ್ರಿಕ್ಸ್ನ ಟ್ರೈ ಮಾಡಿದ್ದೀನಿ. ಒಬ್ಬಳೇ ಕೂತ್ಕೊಂಡು ಸ್ಟಿಚ್ ಮಾಡುವಾಗ ಏನಾದರೂ ಬೇಜಾರಾಯಿತು ಅಂತಂದರೆ ಅದು ನಾನು ಏನಕ್ಕೆ ಆ ರೀತಿ ಕೈನ ಮತ್ತೆ ಒತ್ಕೋತಾ ಇದ್ದೀನಿ ಅಂತಂದರೆ ಅದು ಮಿಷಿನ್ದು ಕೈಗೆ ತಗಲು ಬಿಡ್ತು. ಸೊ ಚಕ್ರದ್ದಿರುತ್ತೆ ಅಲ್ವಾ, ಅದೇನಾಯಿತು ಕೈಗೆ ತಗಲ್ಬಿಟ್ಟು ನೋಯ್ತಾ ಇದೆ. ಹಾಗಾಗಿ ಅದನ್ನು ಸ್ವಲ್ಪ ಅಲ್ಲಿ ನೋಡಿ ಕೈ ಅದು ಫಸ್ಟೇ ಏಟಾಗಿತ್ತು. ಮತ್ತು ಅದಕ್ಕೇ ಈ ರೀತಿ ರಫ್ ಮಾಡೋದಕ್ಕೆ ಹೋದೆ ನೋಡಿ, ರಫ್ ಮಾಡೋದಕ್ಕೆ ಹೋದಾಗ ಮತ್ತೆ ಅದೇ ಬೆರಳಿಗೆ ತಾಕ್ತು. ಸೊ ಕೆಲವೊಂದು ಸಲ ಹಾಗೆಲ್ಲ ಏಟಾಗುತ್ತೆ. ಆಮೇಲೆ ಸೂಜಿನೂ ಕೂಡ ನಾನು ಚುಚ್ಚಿಸ್ಕೊಂಡು ಅದನ್ನು ಓಪನ್ ಮಾಡಿಸಿ ಎಲ್ಲ ಕೂಡ ತೆಗ್ಸಿದ್ದೀನಿ. ಇವಾಗಿಲ್ಲ ಆದರೆ ಬಟ್ ಒಂದು ಸಲನಾದರೂ ಅದು ಆಗೇ ಆಗುತ್ತೆ ಪ್ರತಿಯೊಬ್ರಿಗೂ ಕೂಡ. ಅದೇನಾಯಿತು ಅಂತಂದರೆ ಸ್ಟಿಚಿಂಗ್ ಮಾಡುವಾಗ ಕೈಯೇ ಒಳಗಡೆ ಹೋಗ್ಬಿಡ್ತು. ಸೊ ಫಾಸ್ಟಾಗಿ ಸ್ಟಿಚ್ ಮಾಡೋಕ್ಕೆ ಹೋದಾಗ ಅದು ಅವಾಗ ಏನಾಯಿತು, ಕೈ ಒಳಗಡೆ ಹೋಗಿ ಉಗುರೊಳಗಡೆ ಹೊಂಟೋಗ್ಬಿಟ್ಟಿತ್ತು. ಅದು ಎಳೆದೇ ಅದು ಬರ್ನಿಲ್ಲ ಸೂಜಿ. ಹಂಗಾಗಿ ಅದನ್ನು ಓಪನ್ ಮಾಡಿಸಿನೇ ತೆಗೆಸಿ ಅಯ್ಯಪ್ಪ ದೇವ್ರಿ ಅದೆಲ್ಲ ಕೂಡ ಆಗುತ್ತೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸ್ಟಿಚ್ ಮಾಡಿ. ನಮಗೊಂದು ಸಲ ಆಗಿರೋದ್ರಿಂದ ಇವಾಗ ನೋಡಿಕೊಂಡೆಲ್ಲ ಸ್ಟಿಚ್ ಮಾಡ್ಕೊಳ್ತೀವಿ. ಬಟ್ ಯಾರೆಲ್ಲ ಹೊಸ್ದಾಗಿ ಸ್ಟಿಚಿಂಗ್ ಮಾಡ್ತಾ ಇರ್ತೀರಲ್ವ, ಕೈನ ಸ್ವಲ್ಪ ಹಿಂದ್ಗಡೆ ಇಟ್ಕೊಳ್ಳಿ. ಅದೇನಾಗುತ್ತೆ ನೀವು ಸ್ಪೀಡಾಗಿ ಸ್ಟಿಚ್ ಮಾಡೋದಕ್ಕೆ ಹೋಗುವಾಗ ಬೆರಳು ಕೂಡ ಜೊತೆಲಿ ಹೊಂಟೋಗೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಂಗಾಗಿ ನೋಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಈ ಕಡೆ ಸೈಡ್ದು ಸ್ಲೀವ್ಸು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇದನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದಕ್ಕೂ ಕೂಡ ಅಷ್ಟೇ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಇದು ತುಂಬಾ ಕೈ ನೋಯ್ತಾಯಿತ್ತು. ಅದೇನಾಯಿತು ಅಂತಂದರೆ ಫಸ್ಟೇ ಬಿದ್ದಿದಾಗ ಅದು ಕೈ ಕಿರುಬೆರಳ ಹತ್ರ ನೋವಾಗಿತ್ತು. ಅದೇನಾಯಿತು ಈ ರೀತಿ ರಫ್ ಮಾಡ್ತಾ ಇದೆ ಅಲ್ವಾ, ರಫ್ ಮಾಡಿದಾಗ ಏನಾಯಿತು ಚಕ್ರ ತಿರುಗ್ತಿತ್ತಲ್ಲ ಅದು ಕೈಗೆ ಹೊಡೆದ್ಬಿಡ್ತು. ಸೊ ಅದೇನಾಯಿತು ಬೆರಳು ಆಡಿಸೋದಕ್ಕೆ ಆಗ್ತಿರ್ಲಿಲ್ಲ, ಆ ಥರ ಪೇಯ್ನ್ ಆಗ್ತಾಯಿತ್ತು. ಬಟ್ ವೀಡಿಯೋ ಹಾಕಿದ್ನಲ್ಲ ವೀಡಿಯೋಗೆ ಅಂತಂದ್ಬಿಟ್ಟು ಅದನ್ನು ಕಟ್ ಮಾಡಲಿಲ್ಲ. ಆಮೇಲೆ ಈ ಬ್ಲೌಸು ಕೊಡೋದಿತ್ತು ಅರ್ಜೆಂಟು, ಹಾಗಾಗಿ ಯಾವುದೇ ರೀತಿ ಕಟ್ ಮಾಡಲಿಲ್ಲ, ಸ್ಟಿಚ್ ಮಾಡ್ಕೊಳ್ತಾ ಹೋದೆ. ಸೊ ಇದನ್ನು ಕೂಡ ಅಷ್ಟೇ ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡಾದಮೇಲೆ
ಪೈಪಿಂಗ್ ಬೇಕು ಅಂದರೆ ನೀವು ಪೈಪಿಂಗ್ ಹಾಕೋಬೋದು. ನಾರ್ಮಲಾಗಿ ನೀವು ಹೊಲ್ಗೆನ ಹಾಕ್ತೀರಾ ಅಂತಂದರೆ ಸೊ ನಾನು ಆಲ್ಮೋಸ್ಟ್ ಆಲ್ ಪೈಪಿಂಗ್ ಕೇಳೋರಿಗೆ ಮಾತ್ರ ಪೈಪಿಂಗ್ ಹಾಕ್ಕೊಡ್ತೀನಿ. ಇಲ್ಲ ಅಂತಂದರೆ ನೆಕ್ ಹತ್ರ ಹಾಗೆಯೇ ಫೋಲ್ಡಿಂಗ್ ಮಾಡಿಬಿಟ್ಟು ಹೊಲಿತಾರೆ ಅಲ್ವಾ, ಆ ರೀತಿ ಹೊಲ್ಗೆನ ಹಾಕ್ಕೊಟ್ಬಿಡ್ತೀನಿ. ಸೊ ಸೈಡ್ ಫಿಟ್ಟಿಂಗ್ನು ಮಾಡೋದಕ್ಕಿಂತ ಮುಂಚೆ ಅದನ್ನು ಹಾಕ್ಬೋದಿತ್ತು, ಬಟ್ ಫಸ್ಟ್ ಸೈಡ್ ಫಿಟ್ಟಿಂಗ್ನೇ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ಬೇಕಾದರೆ ಹೊಲ್ಗೆನ ಹಾಕೋಣ ಅಂತ. ಸೊಂಟದ ಸುತ್ತಳತೆ ಎಷ್ಟಿದೆ ಅಳತೆ ಬ್ಲೌಸಲ್ಲೇ ಈ ರೀತಿ ನೋಡ್ಕೊಳ್ಳೋಣ. ನೋಡ್ಕೊಂಡಾದಮೇಲೆ ಅದನ್ನು ಅದ್ರ ಮೇಲ್ಗಡೆ ಇಟ್ಟು ಇವಾಗ ನೋಡಿ ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡೆ. ಸ್ಲೀವ್ಸ್ ಮುಂಭಾಗಕ್ಕೂ ಕೂಡ ಈ ರೀತಿ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಗುಂಡ್ಪಿನ್ ಬೇಕು ಅಂದರೆ ಗುಂಡ್ಪಿನ್ ಕೂಡ ಹಾಕ್ಕೊಳ್ಳಿ. ನಾನು ಅಲ್ಲಿ ಹುಡುಕದೆ ಗುಂಡ್ಪಿನ ಸಿಕ್ಕಲಿಲ್ಲ, ಹಂಗಾಗಿ ಒಂದು ಸ್ಟಿಚ್ನೇ ಹಾಕ್ಕೊಂಡ್ಬಿಟ್ಟೆ. ಅದು ಹಂಗೆ ಅಲ್ವಾ, ಎಷ್ಟೇ ಇದ್ದರೂ ಒಂದೊಂದು ಸಲ ಕೈಗೆ ಸಿಕ್ಕೋದಿಲ್ಲ, ಆ ರೀತಿ ಎಲ್ಲೆಲ್ಲಾದರೂ ಬಿದ್ದುಕೊಂಡಿರ್ತವೆ. ಸೊ ತೋಳಿನ ಮಧ್ಯಭಾಗಕ್ಕೂ ಕೂಡ ನಾನು ಕಂಪಲ್ಸರಿ ತೋಳಿನ ಮಧ್ಯಭಾಗಕ್ಕೂ ಕೂಡ ಹಾಕ್ಕೊಳ್ತೀನಿ. ಯಾಕಂತಂದರೆ ಅಲ್ಲಿ ನಿಮಗೆ ಸ್ಲೀವ್ಸ್ ಹತ್ರ ಲೂಸ್ ಆಗಬಾರ್ದು, ಹಾಗಾಗಿ. ಸೊ ನೋಡಿ ಈ ರೀತಿ ಎದೆ ಸುತ್ತಳತೆ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಚೆಸ್ಟ್ ಹತ್ರ ಈ ರೀತಿ ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಪೂರ್ತಿಯಾಗಿ ಎಲ್ಲನೂ ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಹೋಗೋದು. ಇಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಖಂಡಿತವಾಗ್ಲೂ ಬರುತ್ತೆ. ನೀವು ಕಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟಿಂಗ್ ಮಾಡ್ತು ಅಂತಂದರೆ ಸ್ಟಿಚಿಂಗ್ ಮಾಡುವಾಗ ಕರೆಕ್ಟಾಗಿ ನಿಮಗೆ ಸ್ಟ್ರೈಟ್ ಲೈನ್ ಬಂದೇ ಬರುತ್ತೆ. ಸೊ ನೀವು ಆಲ್ಮೋಸ್ಟ್ ಅಲ್ಲೂ ನನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದನ್ನು ನೋಡ್ತಾ ಇರ್ಬೋದು. ಇದನ್ನು ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ಅವ್ರಿಗೆ ಸ್ವಲ್ಪ ಬೆನ್ನು ಈ ರೀತಿ ಬಗ್ಗಿರೋ ರೀತಿ ಆಗಿದೆ. ಅದಕ್ಕೇನು ಮಾಡಬೇಕು ನಾವು ಅಂತಂದರೆ ಮುಂಭಾಗನ ಸ್ವಲ್ಪ ಕಡಿಮೆ ಮಾಡಬೇಕು. ಮುಂಭಾಗ ಕಡಿಮೆ ಮಾಡಿಬಿಟ್ಟು ಬ್ಯಾಕ್ ಪಾರ್ಟ್ನ ಸ್ವಲ್ಪ ಉದ್ದ ಮಾಡಬೇಕು. ಹಾಗಾಗಿ ಕೆಳಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡೆ. ನೋಡಿ ಇದಿಷ್ಟು ಕೂಡ ರೆಡಿ ಆಯ್ತಲ್ವ. ಇದಿಷ್ಟು ರೆಡಿ ಆದಮೇಲೆ ಇವಾಗ ನಾನಿಲ್ಲಿ 1 ಇಂಚು ಬಟ್ಟೆನ ತಗೊಂಡಿದ್ದೀನಿ. ಸೊ ಇದಕ್ಕೂ ಕೂಡ ಕಮೆಂಟ್ ಮಾಡಿದ್ರಿ 1 ಇಂಚ್ ಬಟ್ಟೆ ಸಾಕಾ ಅಂತ. ಪೈಪಿಂಗ್ ಅಲ್ಲ ಇದು, ಈ ರೀತಿ ಹಾಗೆಯೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು. ನಾನು ಹತ್ರದಿಂದ ತೋರಿಸ್ತೀನಿ ಹೇಗೆ ಅಂದ್ಬಿಟ್ಟು ನೋಡಿ. ಈ ಬಟ್ಟೆನ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋದು. ಫೋಲ್ಡ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಈ ರೀತಿ ಆಲ್ಮೋಸ್ಟ್ ಆಲ್ ನಾನು ಸಾದಾ ಬ್ಲೌಸ್ಗೆಲ್ಲ ಪೈಪಿಂಗ್ ಕೇಳೋರಿಗೆ ಮಾತ್ರ ಪೈಪಿಂಗ್ ಹಾಕ್ಕೊಡ್ತೀನಿ. ಇಲ್ಲ ಅಂತಂದರೆ ನಾರ್ಮಲ್ ಈ ರೀತಿ ಹೊಲ್ಗೆನ ಹಾಕ್ತೀನಿ. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋದು. ಸೊ ಇದು ನೀವು ಯಾರಿಗೆಲ್ಲ ಈ ರೀತಿ ಹಾಕ್ತೀರಾ ಅಥವಾ ಪೈಪಿಂಗ್ಗೆ ಹಾಕ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಪೈಪಿಂಗ್ ಕೇಳೋರಿಗೆ ಮಾತ್ರ ಹಾಕ್ಕೊಡ್ತೀನಿ. ಇದಕ್ಕೆ ನೀವು ಬೇಕು ಅಂತಂದರೆ ಈ ರೀತಿ ಐ ನೆಕ್ ಇರೋವಂಥದ್ದಕ್ಕೆ ಏನು ಮಾಡ್ಬೋದು ಅಂತಂದರೆ ಕಲರ್ ಪೈಪಿಂಗ್, ಗೋಲ್ಡ್ ಕಲರ್ ಪೈಪಿಂಗ್ ಆ ರೀತಿ ಹಾಕ್ಕೊಳ್ಳಿ. ಸೊ ಪೈಪಿಂಗ್ ತಗೊಳ್ಳುವಾಗ ನೋಡ್ಕೊಂಡು ತಗೊಳ್ಳಿ. ಎಡ್ಜಸ್ಸು ನಿಮಗೆ ಮಡಚಿ ಫೋಲ್ಡ್ ಮಾಡಿರಬೇಕು. ಈ ಕಡೆ ಸೈಡ್ ಪೈಪಿಂಗ್ ಇದ್ದರೆ ಈ ಕಡೆ ಸೈಡು ಫೋಲ್ಡಿಂಗ್ ಮಾಡಿರಬೇಕು, ಆ ರೀತಿ ಇರೋದನ್ನು ತಗೊಳ್ಳಿ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಿಮಗೆ ಮೇಲ್ಗಡೆ ಪೈಪಿಂಗ್ ಹಾಕಿದಾಗ ಅದು ಚುಚ್ಚುತ್ತೆ, ಹಾಗಾಗಿ. ಸೊ ನೋಡಿ ಎಕ್ಸ್ಟ್ರಾ ಇರೋವಂಥ ಪೀಸನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ. ಕಟಿಂಗ್ ಮಾಡುವಾಗ ಜೋಪಾನವಾಗಿ ಕಟ್ ಮಾಡಿ, ಬ್ಲೌಸು ಕೂಡ ಸೇರಿಸಿ ಕಟ್ ಮಾಡಿಬಿಟ್ರೆ ಕಷ್ಟ. ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಸೊ ನಾವು 1 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗ್ತೀನಿ. ನೋಡಿ ಹೀಗೆ ಅದ್ರ ಮೇಲ್ಗಡೆ ಸ್ಟಿಚ್ ಹಾಕಿದ್ರೆ ನಮಗೆ ಫೋಲ್ಡ್ ಮಾಡುವಾಗ ಈಸಿ ಆಗುತ್ತೆ ಅಂತ ಅಷ್ಟೇ. ಇದನ್ನು ಸ್ಟಿಚ್ ಹಾಕ್ಕೊಂಡಾದಮೇಲೆ ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಹೀಗೆ ಸ್ಟಿಚ್ ಹಾಕ್ಕೊಳ್ಳೋದು. ಫಸ್ಟ್ ರಫ್ ಮಾಡ್ಕೊಂಡಾದಮೇಲೆ ಅದನ್ನು ಪೂರ್ತಿಯಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ನಿಮಗೆ ಕರೆಕ್ಟಾಗಿ ಪೈಪಿಂಗ್ ಥರನೇ ಕಾಣಿಸುತ್ತೆ ನೋಡಿ ಬೇಕಾದರೆ. ಆದರೆ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ. ಈ ಕಡೆ ಸೈಡ್ ಕೂಡ ನಿಮಗೆ ಫಿನಿಶಿಂಗ್ ನೀಟಾಗಿಯೇ ಕಾಣಿಸುತ್ತೆ. ಸೊ ಅದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ, ಪೈಪಿಂಗ್ ಥರನೇ ಕಾಣಿಸುತ್ತೆ. ಬಟ್ ಒಬ್ಬೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ, ಪೈಪಿಂಗೇ ಬೇಕು ಅಂತ ಕೇಳ್ತಾರೆ. ಸೊ ನಾನು ಅವ್ರಿಗೆಲ್ಲ ಅದನ್ನೇ ಸ್ಟಿಚ್ ಮಾಡ್ಕೊತೀನಿ. ಸ್ವಲ್ಪ ಏಜ್ ಆದವ್ರಿಗೆಲ್ಲ ಪೈಪಿಂಗ್ ಏನು ಬೇಡ ಅಂತಾರೆ ಅಲ್ವಾ, ಅವ್ರಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಲಾಸ್ಟಲ್ಲಿ ರಫ್ ಮಾಡ್ಕೊಂಡಾದಮೇಲೆ ಇವಾಗ ಕಾಜಾಪಟ್ಟಿನೂ ಕೂಡ ಮಿಷಿನಲ್ಲೇ ಹಾಕ್ತಾಯಿದ್ದೀನಿ, ಹಂಗಾಗಿ ಅದನ್ನು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನೀವೇನಾದರೂ ಕೈಯಲ್ಲಿ ಮಾಡ್ತೀರಾ ಅಂತಂದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು. ಕೈಯಲ್ಲಿ ಮಾಡ್ಕೊಳ್ಳೋರು ಏನು ಮಾಡಿ ಅಂತಂದರೆ ನೀವು ಇದನ್ನು ಸ್ಟಿಚ್ ಮಾಡೋದನ್ನು ಎಡ್ಜಸ್ಗೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕೈಯಲ್ಲಿ ಮಾಡಿಕೊಡಿ. ಸೊ ನೋಡಿದ್ರಲ್ವಾ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ಇದರಲ್ಲೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಪೂರ್ತಿಯಾಗಿ ಇದು ರೆಡಿ ಆಯಿತು. ರೆಡಿ ಆದಮೇಲೆ ಸೊಂಟದ ಸುತ್ತಳತೆ ಒಂದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಸೊಂಟದ ಸುತ್ತಳತೆಯನ್ನು ಚೆಕ್ ಮಾಡಿಕೊಂಡು ನಿಮ್ಗೇನಾದರೂ ಜಾಸ್ತಿ ಇತ್ತು ಅಂತ ಸ್ವಲ್ಪ ಹಿಡೀರಿ. ಯಾವುದೇ ಕಾರಣಕ್ಕೂ ಕಡಿಮೆ ಅಂತೂ ಆಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಆದರೆ ಒಂದು 1/4 ಇಂಚಷ್ಟು ಜಾಸ್ತಿ ಆಗುತ್ತೆ ಅಲ್ವಾ. ಆವಾಗ ನೀವು ಡಾಟ್ ಹತ್ರ ಹಿಡಿಯೋದಕ್ಕೆ ಹೋಗಬೇಡಿ. ಸೈಡ್ ಫಿಟ್ಟಿಂಗ್ ಮಾಡಿರ್ತೀವಿ ಅಲ್ವಾ, ಅಲ್ಲಿಗೆ ಹಿಡೀರಿ. ಸೊ ಇದನ್ನು ನಾನು ಓವರ್ಲಾಕ್ ಮಾಡಿಬಿಡ್ತೀನಿ. ಸೊ ನಾರ್ಮಲ್ ಬ್ಲೌಸ್ಗಳಾದರೆ ಸೈಡ್ ಮಾತ್ರ ಓವರ್ಲಾಕ್ ಮಾಡ್ತೀನಿ. ವರ್ಕ್ ಬ್ಲೌಸ್ಗಳಾದರೆ ಅಥವಾ ಡಿಸೈನ್ ಬ್ಲೌಸ್ಗಳಾದರೆ ಸ್ಲೀವ್ಸು ಮಾಡ್ತೀನಿ, ಹಾಗೆಯೇ ಸೈಡ್ ಕೂಡ ಓವರ್ಲಾಕ್ ಮಾಡ್ತೀನಿ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಟೈಲರಿಂಗ್ ಕ್ಲಾಸ್ನ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಸೊ ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ದು ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ ಇದು ಕೂಡ ಪೈಪಿಂಗ್ ಥರನೇ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಅಲ್ಲ ಹಂಗೆ ಕಾಣಿಸುತ್ತೆ. ಸೊ ಸೈಡಲ್ಲೂ ಕೂಡ ನಿಮಗೆ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಹಾಗೆಯೇ ಫ್ರಂಟಲ್ಲಿ ಗ್ಯಾಪ್ ಬರುತ್ತೆ ಅಂತಾರಲ್ವ, ನೋಡಿ ಇದು ಯಾವುದೇ ಗ್ಯಾಪ್ ಇಲ್ಲ.